ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಗಬೇಕು ಅಳಬೇಕು ಗೊತ್ತಿಲ್ಲ. ತಮ್ಲೈನಲ್ಲಿ ಒಂದು ಫೋಟೋ ಹಾಕಿದ್ದೀನಿ ನೋಡಿ. ಒಂದು ಯುವ ಜೋಡಿ ಅಂದರೆ 1.5 ವರ್ಷದ ಹಿಂದೆ ಮದುವೆ ಆಗಿರ್ತಾರೆ. ಒಬ್ಬ ಯೂಟ್ಯೂಬರ್, ಕೇರಳದ ಪ್ರಖ್ಯಾತ ಯೂಟ್ಯೂಬರ್ ಅನ್ನೋ ಒಂದು ಹುಡುಗಿ ನೋಡಿ ಮದುವೆ ಆಗಿರ್ತಾರೆ. ಆದರೆ ಈ ಹುಡುಗಿ ಬಸ್ ಡ್ರೈವರು ಪರಿಚಯ ಆಗುತ್ತೆ. ಹೀಗೆ ಯಾವುದೋ ಇದರಲ್ಲಿ ಬಸ್ಸಲ್ಲಿ ಹೋಗಿ ಬರ್ತಾ ಇಳಿತಾ ಹತ್ಬೇಕಾರೆ ಏನೋ ಬಸ್ ಡ್ರೈವರ್ ಜೊತೆ ಈಗ ಕೆಲವು 7-8 ದಿನಗಳ ಹಿಂದೆ ಅವರು CC ಕ್ಯಾಮ್ರಾದಲ್ಲಿ ಮನೆ ಸುತ್ತಮುತ್ತ ಎಲ್ಲ ಸರಿಯಾಗಿದೆ. ಮಲ್ಲಿದ್ದಂಥ ಒಡವೆ ಚಿನ್ನ ಎಲ್ಲ ಕದ್ಕೊಂಡು ಕಂಡಕ್ಟರ್ ಜೊತೆ ಬಸ್ ಡ್ರೈವರ್ ಜೊತೆ ಓಡೋಗಿದ್ದಾಳೆ ಈ ಹುಡುಗಿ. ಏನು ಹೇಳಬೇಕ್ರಿ, ಕೇರಳದಲ್ಲಿ ಭಾಳ ಸಂಚಲನ ಮೂಡಿಸಿದೆ ಈ ಸುದ್ದಿ. ಯಾಕೆಂದರೆ ಆ ಹುಡುಗ ಪ್ರಖ್ಯಾತ ಯೂಟ್ಯೂಬರು, ಚೆನ್ನಾಗಿ ನೋಡ್ಕೊತ ಇದ್ದ, ಚೆನ್ನಾಗಿದ್ದು. ಒಳ ಸಮಸ್ಯೆ ಏನಿತ್ತು ಗೊತ್ತಿಲ್ಲ. ಆದರೆ ಸಾಮಾಜಿಕವಾಗಿ ದುಡ್ಡು ಕಾಸಲ್ಲಿ ಎಲ್ಲದರಲ್ಲೂ ಚೆನ್ನಾಗಿತ್ತು. ಪ್ರೀತಿಸಿ ಮದುವೆ ಆಗಿದ್ದು. ಆದರೆ ನ್ಯೂನೇನು ಇತ್ತು ಇಲ್ಲೋ, ಇವ್ರದ್ದೇನು ಜಗಳ ಇತ್ತೋ ಗೊತ್ತಿಲ್ಲ. ಅವನು ನೋಡಿ ಮಾಂಗಿದಂಗಿದ್ದಾನೆ ಆ ಡ್ರೈವರು. ಅವನ ಜೊತೆ ಓಡೋಗೋ ಅಂಥದ್ದೇನಿತ್ತು. ಇವಳು ನೋಡಿರಿ ಏಜಿನ ಹುಡುಗಿ, ವಯಸ್ಸಾದಂಥ ಡ್ರೈವರ್ ಜೊತೆ ಓಡೋಗ್ಬೇಕಾಗಿತ್ತು. ಏನು ಕಡ್ಲೋ ಏನು ಬಿಟ್ಲೋ ಗೊತ್ತಿಲ್ಲ. ಆ ವಿಡಿಯೋ ಹಾಕ್ತಾರೆ. ಎಲ್ಲ ಬ್ಯಾಗು ಅದು ಇದು ಎಲ್ಲ ವ್ಯಾನಿಟಿ ಅದು ಇದು ಕೈಲೆಲ್ಲ ಬ್ಯಾಗ್ ಇಟ್ಕೊಂಡು ಬರೋ ತುಮಕೆ ಎಲ್ಲ ಓಡಾಡ್ತಾಯಿದ್ದಾಳೆ. ಇಂಥ ಬಾಳಿಗೆ ಮದುವೆ ಏನಕ್ಕೆ ಆಗಬೇಕಾಗಿತ್ತು? ನಾಚಿಕೆ ಆಗಲ್ವ ಇವರಿಗೆಲ್ಲ? ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಈ ರೀತಿ ತಪ್ಪು ಮಾಡಿದ್ರು ಅದು ತಪ್ಪೇ. ಅವ್ರು ಯೂಟ್ಯೂಬರ್ ಬಾಳು ಈಗ ಕತೆ ಗೋವಿಂದ ಮುಂಡಮ್ಮತ್ತು. ಹಾಗಾಗಿ ನಿಮ್ಮ ಜೀವನ ರೂಪಿಸ್ಕೋಬೇಕಾದ್ರೆ ತುಂಬ ಯೋಚನೆ ಮಾಡಿ ರೂಪಿಸಿ. ನಿಮ್ಮ ಯಾವುದೇ ಹುಡುಗಿನೇ ಆಗಲಿ ಹುಡುಗನೇ ಆಗಲಿ ಯಾರೇ ಆಗಲಿ ನಿಮ್ಮನ್ನು ನಂಬಿ ಅವ್ರನ್ನ ಪ್ರೀತಿ ಮಾಡಿ ಮದುವೆ ಆಗ್ತಾರೆ ಅಂದರೆ 100 ಸಲ ಯೋಚನೆ ಮಾಡಿ, 500 ಸಲ ನೀವು ಕೇಳಿ ನಿಮಗೆ ಮದುವೆ ಒಪ್ಪಿಗೆ ಇದೆ ಅಂತ ಕೇಳಿ ಮದುವೆ ಆಗಿ. ಸುಮ್ಮನೆ ಯಾವುದೋ ಇದರಲ್ಲಿ ಈ ಥರ ಮದುವೆ ಆಗಿರ್ತೀರ, ಮಧ್ಯದಲ್ಲಿ ಬಿಟ್ಟು ಓಡೋಗ್ತಾರೆ. ನಿಮ್ಮ ಅಪ್ಪ ಅಮ್ಮ ಸಣ್ಣದ್ರಿಂದ ಕಷ್ಟಪಟ್ಟು ಏನೋ ಮಕ್ಕಳು ಮದುವೆ ಅಂದರೆ ಅಪ್ಪ ಅಮ್ಮ ಸಣ್ಣದ್ರಿಂದ ಏನು ಕಷ್ಟಪಟ್ಟು ಹೋರಾಟ ಮಾಡಿ ಆರ್ಕಣಿ ನೂಕಣಿ ಎಂಥ ಶ್ರೀಮಂತರ ಬಡವರಾಗಿರಲಿ, ಮಕ್ಕಳ ಮದುವೆ ಅಂದರೆ ಅವರು ಒಂದು ಸಾಧನೆಯೇ ಸಂಕಲ್ಪ ಅನ್ಕೊಂತಾರೆ. ಅದು ಒಂದು ಖುಷಿಯ ಸಮಯ. ತಂದೆ ತಾಯಿಗೆ ಅವರು ಪಟ್ಟಿದ ಕಷ್ಟ, ಅವ್ರು ಪಟ್ಟಿದ ವ್ಯಥೆ ಎಲ್ಲ ಅದರಲ್ಲಿರುತ್ತೆ. ಹಾಗಾಗಿ ನಿಮ್ಮ ಜೀವನ ಇನ್ನೊಬ್ರಿಗೆ ಒಪ್ಪಿಸ್ಬೇಕಾರೆ, ನಿಮ್ಮ ಜೀವನ ರೂಪಿಸ್ಬೇಕಾದ್ರೆ 100 ಸಲ ಯೋಚನೆ ಮಾಡಿ ಇನ್ನೊಬ್ರಿಗೆ ಶರಣಾಗಿ. ಯಾವುದೋ ಒಂದು ವಿಚಾರಕ್ಕೋಸ್ಕರ ನಿಮ್ಮ ಜೀವನ ಅವ್ರಿಗೆ ಕೊಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ. ಲೈಫು ತುಂಬ ಒಂದು ಗಾಜಿನ ಥರ, ಬಿದ್ದು ಬಿಟ್ಟರೆ ಹೊಡೆದೋಗುತ್ತಾ, ಹುಡುಗ ಆಗಲಿ ಹುಡುಗಿ ಆಗಲಿ. ಹಾಗಾಗಿ ಯಾವತ್ತೂ ಇಂಥ ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪದ ಬಳಕೆಯಲ್ಲಿ ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಆಸೆ ಕಾಪಾಡಿ. ಯಾವುದೋ ವ್ಯಕ್ತಿ ತೇಜೋದೆ ಮತ್ತೊಂದು ಅಲ್ಲ, ಸತ್ಯ ನಿಮ್ಮ ಮುಂದೆ ಇಡಲ್ಲ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ.